ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಏನಂದರೆ, ಈಗಾಗಲೇ ದಸರಾ ಹಬ್ಬ ಮುಗೀತು, ದೀಪಾವಳಿ ಕೂಡ ಹಬ್ಬ ಬಂತು. ತುಂಬ ಜನ ದಸರಾ ಹಬ್ಬಕ್ಕೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ಟಿಕೆಟ್ ಸಿಗಲಿಲ್ಲ, ಟ್ರೈನ್ ಸಿಗಲಿಲ್ಲ, ಬಸ್ ರೇಟ್ ಜಾಸ್ತಿ ಇತ್ತು. ಈಗ ಆಗಾಗಲೇ ಮತ್ತೆ ದೀಪಾವಳಿ ಬಂತು, ಇದಕ್ಕಾದರೂ ಹೋಗೋಣ ಅಂದ್ಕೊಂಡಿದ್ರೆ ಒಂದೊಂದು ಟ್ರಾವೆಲ್ಸ್ ಬಸ್ ಚಾರ್ಜ್ ಬಂದು 2,000, 2,500, 3,000 ಇದೆ. ಹೋಗೋಕೆ ಬರೋಕ್ಕೇ 3,000 ಅಂದರೆ 6,000, 7,000-8,000 ರೂಪಾಯಿ ಬಸ್ಗೆ ಹಾಕಿದರೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಜೀವನ ಆದರೂ ಮಾಡೋದು ಹೆಂಗೆ? ಯಾಕಂದರೆ ತಿಂಗಳೆಲ್ಲ ದುಡಿದ್ರು ಕೂಡ 10,000 ಅಂತ ಸೇವ್ ಮಾಡೋದು ಭಾಳ ಕಷ್ಟ ಇದೆ. ಅಂಥದ್ರಲ್ಲಿ ಬಸ್ಸಿಗೆ ಇಷ್ಟೊಂದು ಅಮೌಂಟ್ ಹಾಕಿ ಹೋಗಿ ಬರೋದ್ರಲ್ಲಿ ತುಂಬ ಕಷ್ಟ ಆಗುತ್ತೆ. ಹೋದರೆ ಖಾಲಿ ಕೈಯಲ್ಲಿ ಕೂಡ ಹೋಗೋಕ್ಕಾಗಲ್ಲ. ಯಾಕಂದರೆ ಊರಿಗೆ ಹೋದರೆ ಅಲ್ಲಿ ಯಾರೇ ಆಗಲಿ, ನಾನಾಗಲಿ, ನೀವಾಗಲಿ, ಬೇರೆಯವರಾಗಲಿ ಹೋದರೆ ಅಲ್ಲಿ ಇರೋರಿಗೆ ಎಲ್ಲ ಬಟ್ಟೆ ಗಿಟ್ಟೆ ತಿಂಡಿ ತಿನಿಸುಗಳೆಲ್ಲ ತೊಗೊಂಡು ಹೋಗಬೇಕಾಗುತ್ತೆ. ಯಾಕಂದರೆ ತುಂಬ ದಿನದ ಮೇಲೆ ಹೋಗಿರ್ತಾರೆ ಅಲ್ವಾ, ತೊಗೊಂಡು ಹೋಗಲೇಬೇಕಾಗಿರುತ್ತೆ. ಹಾಗಾಗಿ ಅಲ್ಲಿ ಹೋದ ಮೇಲೆ ದೋಸ್ತರು ಸಿಗ್ತಾರೆ, ಆ ಕಡೆ ಬಾ ಈ ಕಡೆ ಬಾ, ಆ ಪ್ರೋಗ್ರಾಮ್ ಹೋಗೋಣ ಈ ಕಡೆ ಅಂತ ಹೇಳ್ಬಿಟ್ಟು ಅವ್ರು ಸ್ವಲ್ಪ ಖರ್ಚಾಗುತ್ತೆ. ಹಿಂಗಾಗಿಬಿಟ್ಟು ಒಂದು 15,000-20,000 ಖರ್ಚಾದರೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಸೇವಿಂಗ್ಸ್ ಬಂದು ತಿಂಗಳಿಗೆ 10,000 ರೂಪಾಯಿ ಇರುತ್ತೆ. 10-15, 20,000 ಹೋದರೆ 2 ತಿಂಗಳು ಸೇವಿಂಗ್ಸ್ ಹೋಯ್ತಲ್ವ. ಹಿಂಗಾಗಿ ಕಷ್ಟ ಆಗುತ್ತೆ. ಹಿಂಗೋಸ್ಕರ ಮಿಡಲ್ ಕ್ಲಾಸ್ ಹುಡುಗರು ತುಂಬ ಹೋಗೋದನ್ನೇ ಕ್ಯಾನ್ಸಲ್ ಮಾಡ್ಕೋತಾರೆ. ಆದರೆ ಈ ಖರ್ಚುಗಳನ್ನ ಲೆಕ್ಕ ಹಾಕ್ಬೇಕಾಗುತ್ತೆ. ಯಾಕಂದರೆ ಅವನಿಂದ ಅವ್ನ ಮನೆ ಸಂಸಾರ, ಅವ್ರ ಕುಟುಂಬ, ತಂದೆ ತಾಯಿ ಆರಾಮಾಗಿದ್ದಾರೆ. ಒಂದು ವೇಳೆ ಸೇವಿಂಗ್ ಕಷ್ಟ ಆಯ್ತಂದರೆ ಅವರಿಗೆಲ್ಲ ಹೊಡೆತ ಬೀಳುತ್ತೆ. ಹಾಗಾಗಿ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತವೆ. ಇದೊಂದು ಕೂಡ ಒಂದು ಮೊನ್ನೆ ತಾನೇ ನಾನು ಊರಿಗೆ ಹೋಗಿ ಲಾಸ್ಟ್ ಟೈಮ್ ಹೋಗಿ ಬಂದೆ. 2,000 2 ವರ್ಷ ಈ ಕಡೆಯಿಂದ ಬೆಂಗಳೂರಿಂದ ಯಾವುದೇ ಮಿಡಲ್ ಕ್ಲಾಸ್ ಹುಡುಗರಿಗೆ ಹೋಗದೇ ಇರೋಕ್ಕೆ ಇದೇ ಕಾರಣ, ದೊಡ್ಡ ಕಾರಣ ಆಗಿರ್ಬೋದು. ಎಲ್ಲರೂ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಹೋಗದೇ ಇರೋಕ್ಕೆ, ಅಂದರೆ ಏನೋ ಒಂಥರ ಉಳಿಸೋಕೆ ಅಂತ. ಈ ಮಿಡಲ್ ಕ್ಲಾಸ್ ಹುಡುಗರ ಲೈಫ್ ತುಂಬ ಕಷ್ಟ ಇದೆ ಅಂತ ಇದಕ್ಕೆ ಹೇಳೋದು. ಯಾಕಂದರೆ ಹಬ್ಬ ಬಂದರೂ ಕೂಡ ಕೆಲವು ಸಲ ಹೋಗೋಕ್ಕಾಗಲ್ಲ. ಕೆಲವ್ರು ಹೋಗ್ತಾರೆ, ಕೆಲವ್ರಿಗೆ ಹೋಗೋಕ್ಕಾಗಲ್ಲ. ಏನೋ ಒಂಥರ ಎಲ್ಲರೂ ಹಬ್ಬ ಮಾಡ್ಕೊಂಡು ರಜೆ ಮಾಡ್ತಿದ್ರೆ ಎಲ್ಲೇ ಬೆಂಗಳೂರಲ್ಲೇ ಇದ್ಕೊಂಡು ಒಂಥರ ಫೀಲ್ ಮಾಡ್ತಾರೆ, ಹೋಗೋಕ್ಕಾಗಿಲ್ಲ ಅಂತ ಅಲ್ವಾ. ನಿಮ್ಗಾದ್ರೂ ಯಾರಿಗಾದ್ರೂ ಈ ಥರ ಅನಿಸಿದ್ರೆ ಮೆಚ್ಚುಗೆ ಕೊಡಿ. ಧನ್ಯವಾದ.